ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋ ಒಂದು ಪ್ರಮುಖವಾಗಿ ಪ್ರಸ್ತಾಪಿಸಲಾದ ರೈಲು ಯೋಜನೆಯ ಬಗ್ಗೆ, ಆಲಮಟ್ಟಿ ಚಿತ್ರದುರ್ಗ ಹೊಸ ರೈಲು ಮಾರ್ಗ. ಈ ವಿಡಿಯೋದಲ್ಲಿ ನಾವು ಮಾರ್ಗ ಮಹತ್ವ ಮತ್ತು ಪ್ರಸ್ತುತ ಯೋಜನಾ ಸ್ಥಿತಿಯನ್ನು ಚರ್ಚಿಸುತ್ತೇವೆ. ಯೋಜನೆಯ ಅವಲೋಕನ. ಆಲಮಟ್ಟಿ ಚಿತ್ರದುರ್ಗ ಹೊಸ ರೈಲು ಮಾರ್ಗವು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ನಡುವೆ ರೈಲು ಸಂಪರ್ಕವನ್ನು ಸುಧಾರಿಸುವ ಉದ್ದೇಶದೊಂದಿಗೆ ಪ್ರಸ್ತಾಪಿಸಲಾದ ಯೋಜನೆಯಾಗಿದೆ. ಈ ಮಾರ್ಗವು ವಿಜಯಪುರ, ಬಾಗಲಕೋಟೆ, ಗದಗ್, ದಾವಣಗೆರೆ ಜಿಲ್ಲೆಗಳ ಮೂಲಕ ಹಾದು ಕೊನೆಗೆ ಚಿತ್ರದುರ್ಗವನ್ನು ತಲುಪಲಿದೆ ಎಂದು ನಿರೀಕ್ಷಿಸಲಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರಯಾಣದ ದೂರವನ್ನು ಕಡಿಮೆ ಮಾಡುವುದು, ಪ್ರಯಾಣಿಕರ ಸಂಚಾರವನ್ನು ಸುಧಾರಿಸುವುದು ಮತ್ತು ಸರಕು ಸಾಗಣೆಗೆ ಬೆಂಬಲ ನೀಡುವುದಾಗಿದೆ. ಈ ಯೋಜನೆಯ ಮಹತ್ವ. ಈ ರೈಲು ಮಾರ್ಗವು ವಿಶೇಷವಾಗಿ ಆಲಮಟ್ಟಿ ಅಣೆಕಟ್ಟಿನ ಸುತ್ತಮುತ್ತಲಿನ ಕೃಷಿ ಪ್ರದೇಶಗಳಿಗೆ ಭಾರೀ ಲಾಭವನ್ನು ನೀಡಲಿದೆ. ಇದು ಸಿಮೆಂಟ್, ಉಕ್ಕು, ಕೃಷಿ ಉತ್ಪನ್ನಗಳು ಮತ್ತು ಕೈಗಾರಿಕಾ ಸರಕುಗಳ ಸಾಗಣೆಗೆ ಸಹಾಯ ಮಾಡಲಿದೆ. ಪ್ರಯಾಣಿಕರಿಗೆ ಇದು ಕಡಿಮೆ ದೂರದ ಹಾಗೂ ನೇರ ರೈಲು ಮಾರ್ಗವನ್ನು ಒದಗಿಸಿ ಸಮಯ ಮತ್ತು ಇಂಧನ ಉಳಿತಾಯಕ್ಕೆ ಸಹಕಾರಿಯಾಗಲಿದೆ. ಈ ಯೋಜನೆಯಿಂದ ಪ್ರಾದೇಶಿಕ ಅಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳು ಹೆಚ್ಚಾಗುವ ನಿರೀಕ್ಷೆಯಿದೆ. ಮಾರ್ಗ ಮತ್ತು ಉದ್ದದ ವಿವರಗಳು. ಪ್ರಾಥಮಿಕ ಪ್ರಸ್ತಾವನೆಗಳ ಪ್ರಕಾರ ಆಲಮಟ್ಟಿ ಚಿತ್ರದುರ್ಗ ರೈಲು ಮಾರ್ಗದ ಒಟ್ಟು ಉದ್ದ ಸುಮಾರು 264 ಕಿಲೋಮೀಟರ್ಗಳಾಗಿರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಆದರೆ ಅಂತಿಮ ಅಲೈನ್ಮೆಂಟ್ ಮತ್ತು ನಿಲ್ದಾಣಗಳ ಪಟ್ಟಿ ವಿವರವಾದ ಸಮೀಕ್ಷೆಯ ನಂತರವೇ ದೃಢಪಡಿಸಲಾಗುತ್ತದೆ. ಪ್ರಸ್ತುತ ಯೋಜನಾ ಸ್ಥಿತಿ. ಫ್ರೆಂಡ್ಸ್, ಈಗಿನ ಅಪ್ಡೇಟ್ ಬಗ್ಗೆ ಮಾತನಾಡುವುದಾದರೆ, ಪ್ರಸ್ತುತ ಈ ಯೋಜನೆ ಸಮೀಕ್ಷೆ ಮತ್ತು ಪ್ರಸ್ತಾವನೆ ಹಂತದಲ್ಲಿದೆ. ರೈಲ್ವೆ ಅಧಿಕಾರಿಗಳು ಪ್ರಾಥಮಿಕ ಸಾಧ್ಯತಾ ಅಧ್ಯಯನಗಳನ್ನು ನಡೆಸಿದ್ದು, ಭವಿಷ್ಯದ ರೈಲ್ವೆ ಬಜೆಟ್ಗಳಲ್ಲಿ ಸೇರಿಸುವ ಕುರಿತು ಪರಿಶೀಲನೆಯಲ್ಲಿದೆ. ಈವರೆಗೆ ಯಾವುದೇ ಅಂತಿಮ ಅನುಮೋದನೆ ಅಥವಾ ವಿವರವಾದ ಯೋಜನಾ ವರದಿ ಮಂಜೂರಾತಿ ಘೋಷಿಸಲ್ಪಟ್ಟಿಲ್ಲ. ಸವಾಲುಗಳು. ಮುಖ್ಯ ಸವಾಲುಗಳಲ್ಲಿ ಹೆಚ್ಚಿನ ಯೋಜನಾ ವೆಚ್ಚ, ಭೂಸ್ವಾಧೀನ ಮತ್ತು ಪರಿಸರ ಅನುಮತಿಗಳು ಸೇರಿವೆ. ಈ ಕಾರಣಗಳಿಂದ ಯೋಜನೆಯ ಪ್ರಗತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬೆಂಬಲದ ಮೇಲೆ ಅವಲಂಬಿತವಾಗಿರುತ್ತದೆ. ಸಮಾರೋಪ. ಒಮ್ಮೆ ಅನುಮೋದನೆ ದೊರೆತರೆ ಆಲಮಟ್ಟಿ ಚಿತ್ರದುರ್ಗ ಹೊಸ ರೈಲು ಮಾರ್ಗವು ಕರ್ನಾಟಕದ ರೈಲು ಜಾಲಕ್ಕೆ ಒಂದು ಗೇಮ್ ಚೇಂಜರ್ ಆಗಲಿದೆ. ಯಾವುದೇ ಅಧಿಕೃತ ಘೋಷಣೆ ಬಂದ ತಕ್ಷಣ ನಾವು ನಿಮಗೆ ಅಪ್ಡೇಟ್ ನೀಡುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರೈಲ್ವೆ ಸುದ್ದಿ ಹಾಗೂ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.